ನಕಲಿ ಔಷಧಿಗಳ ಜಾಲ ಪತ್ತೆಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬರೋಬ್ಬರಿ 6 ಕೋಟಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿಗಳ ಜಾಲ ಪತ್ತೆಯಾಗಿದ್ದು, ರಾಮನಗರದ ಬಳಿ ಎಲ್ಲಾ ಬಗೆಯ ಔಷಧಿಗಳ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸುವುದಕ್ಕೆ ನಿರ್ದೇಶನ ನೀಡಲಾಗಿದೆ. ಆಹಾರ ಸುರಕ್ಷತೆ, ಔಷಧ ನಿಯಂತ್ರಣ ವಿಭಾಗ ಸುತ್ತೋಲೆಯನ್ನು ಹೊರಡಿಸಿದ್ದು, ನಕಲಿ ಔಷಧಿಗಳೇನಾದರೂ ಪತ್ತೆಯಾದರೆ ಕ್ರಮ ಕೈಗೊಳ್ಳುವುದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಎಲ್ಲಾ ಔಷಧ ನಿಯಂತ್ರಕರಿಗೆ ಸರ್ಕಾರ ಗಂಭೀರವಾದಂತಹ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ 6 ಕೋಟಿಗೂ ಹೆಚ್ಚು ಮೌಲ್ಯದ ಔಷಧಿಗಳಿಗಾಗಲೇ ಸೀಸ್ ಮಾಡಲಾಗಿದೆ. ಇಷ್ಟು ಅಂದರೆ 1 ವರ್ಷಗಳಿಂದ ಅವರು ತಯಾರಿಸಿದಂಥ ನಕಲಿ ಔಷಧಿಗಳು ಎಲ್ಲೆಲ್ಲಿಗೆ ಹೋಗಿದೆ? ಪ್ರಮುಖವಾಗಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಬಳಸಲಾಗ್ತಿದ್ದಂತಹ ಔಷಧಿಗಳನ್ನು ನಕಲಿ ಮಾಡಲಾಗಿದೆ ಅಂತ ಹೇಳಲಾಗ್ತಿರೋದ್ರಿಂದಾಗಿ ಎಲ್ಲ ಮೆಡಿಕಲ್ ಸ್ಟೋರ್ಗಳಾಗಿರಬಹುದು, ಬೇರೆ ಬೇರೆ ಎಲ್ಲೆಲ್ಲಿಗೆ ಹೋಗ್ತಾ ಇತ್ತು ಈ ಔಷಧಿಗಳು, ಅದೆಲ್ಲದರ ಕಡೆ ಹೆಚ್ಚಿನ ನಿಗಾ ವಹಿಸಿ ಏನಾದರೂ ಅಲ್ಲಿ ಫೇಕ್ ಅಂತ ಏನಾದರೂ ಕಂಡು ಬಂದಂತಲ್ಲಿ ತಕ್ಷಣವೇ ಗಮನಕ್ಕೆ ತನ್ನಿ ಎನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ನೀಡಲಾಗಿದೆ.